ಸೊಗಡನ್ನ ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಇದೇ ಮೇ 24ಕ್ಕೆ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ನೀವೆಲ್ಲರೂ ಕೂಡ ಇಷ್ಟೇ ಪ್ರೀತಿಯಿಂದ ಸಿನಿಮಾ ಮಂದಿರಕ್ಕೆ ಬಂದು ನಮ್ಮ 3ನೇ ಕೃಷ್ಣಪ್ಪ ಚಿತ್ರವನ್ನ ವೀಕ್ಷಿಸಬೇಕು ಅನ್ನೋದು ನನ್ನ ವೈಯಕ್ತಿಕ ಬೇಡಿಕೆಯಲ್ಲಿ. ಈಗ ಹೇಳಿದೆ ತುಂಬಾ ಕಿಕ್ ಕೊಡ್ತಾ ಇದೆ ಆ BGM ಅಂತ ಹೇಳಿ. ಆ BGM ಅನ್ನ ನೀಡಿರೋರು ನಮ್ಮ ಸಂಗೀತ ನಿರ್ದೇಶಕರಾಗಿರುವಂತಹ ಆನಂದ್ ರಾಜ ವಿಕ್ರಮ್ ಅವರು. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. Village ಒಂದು political drama. I loved Ragayana sir. I've been always a fan of your work, sir. And idರಲ್ಲಿ I would have watched more than 1000 times. Scenes ಅನ್ನು repeat ಮಾಡಿ I used to enjoy. ಅಷ್ಟೇ ಇದರಲ್ಲಿ ನಮ್ಮ ಸಂಪತ್ ಸರ್ ಮತ್ತೆ ಹೀರೋಯಿನ್ ಅವ್ರದ್ದು the scenes have come out really well. And Shankar, I think your both combination it's going to be a very new experience actually. I'm telling the character name itself. So that's how I enjoyed the movie while working. It's ಖುಷಿ ಆಗ್ತಾ ಇದೆ ಅಂದರೆ because of the performances and how actually the director is my friend Naveen Narayana. We worked in Relax Satya last project. So ಈ ಪ್ರಾಜೆಕ್ಟ್ ಅಲ್ಲೂ he has given me the opportunity. I need to thank him and the producers, Mohan sir, Pavana. So I'm glad that I worked in this project because last movie Relax Satya was a total, it was a kind of like thriller, but from thriller to this genre, about the director and how we had to work with the background score, it was a totally complete different approach to ಕೆಲವು ಎಕ್ಸ್ಪೆರಿಮೆಂಟ್ಲು ಮಾಡಿದ್ವಿ. ರಂಗಾಯಣ್ ಸರ್ ಇಂಟ್ರೋಗೆ, ಸಂಪತ್ ಸರ್ ಇಂಟ್ರೋ ಮಜಾ ಇತ್ತು ನಾವು ಕೆಲಸ ಮಾಡುವಾಗ. ದಟ್ ಇಸ್ ವಾಟ್ ದಿಸ್ ಪ್ರಾಜೆಕ್ಟ್ ಇಸ್ ಅಬೌಟ್. ಐ ಥಿಂಕ್ ದ ಸೇಮ್ ಇಟ್ ವಿಲ್ ರಿಫ್ಲೆಕ್ಟ್ ಇನ್ ಥಿಯೇಟರ್ ಅಂತ ನಂಬ್ತೀನಿ. ವೆನ್ ದ ಆಡಿಯನ್ಸ್ ಕಮ್ ಟು ದ ಥಿಯೇಟರ್ ನಮಗಿರೋ ಎಕ್ಸೈಟ್ಮೆಂಟ್ ನಿಮಗೆ ಇರುತ್ತೆ ಪ್ರತಿ ಸೀನಲ್ಲಿ ಅಂತ ನಂಬ್ತೀನಿ. ಸೊ 24 ರಿಲೀಸು ಬಂದಿದ್ದೀವಿ. ಥ್ಯಾಂಕ್ ಯು ಸರ್ಗೆ, ಆನಂದ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾಕಂದರೆ ಅವರು ಮುಂಚೆಯಿಂದನೂ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ನವೀನ್ ಸರು ನನಗೆ ಅವ್ರ ಸಿನಿಮಾದಲ್ಲಿ ಡೆಬ್ಯೂ ಮಾಡೋಕ್ಕೆ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್, ಆ್ಯಸ್ ಅ ಕಂಪೋಸರ್ ಡೆಬ್ಯೂ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟರು. ಸೊ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಆನಂದ್ ಸರ್. ಆ್ಯಂಡ್ ಈ ಹಾಡಿನ ಬಗ್ಗೆ ಹೇಳಬೇಕು ಅಂದರೆ ಈ ಹಾಡನ್ನು ನವೀನ್ ಸರ್ ತುಂಬ ಇಷ್ಟಪಟ್ಟು ನನಗೆ ಕೇಳಿದರು, ಅಂದರೆ ಈ ಸಾಂಗು ಕಂಪೋಸ್ ಮಾಡೋಕ್ಕೆ ಅಂತ. ಸೊ ಈ ಸಾಂಗ್ ಕಂಪೋಸಿಷನ್ ಆದಮೇಲೆ ಲಿರಿಕ್ಸ್ ಕೂಡ ಅಷ್ಟೇ. ಸೊ ಕತೆ ಹೇಗೆ ಹೋಗುತ್ತೆ ಅದೇ ಥರ ಲಿರಿಕ್ಸು ಟ್ರಾವೆಲ್ ಮಾಡುತ್ತೆ. ಅದು ನಿಮಗೆ ಸಿನಿಮಾ ನೋಡಿದ್ಮೇಲೆ ಸಾಂಗು ಮತ್ತು ಕತೆ ಎರಡೂ ಸಿಂಕ್ ಆಗಿ ಇನ್ನು ಬೇರೆ ಒಂದು ರಿಫ್ಲೆಕ್ಷನ್ ಕಾಣುತ್ತೆ. ಸೊ ಲಿರಿಕ್ ಬರೀಬೇಕಾದ್ರೂ ಅಷ್ಟೇ ತುಂಬ ಖುಷಿ ಅನಿಸಿತ್ತು ಕತೆ ಕೇಳಿ ಲಿರಿಕ್ಸ್ ಮ್ಯಾಚ್ ಮಾಡಿ ಬರೆದಿದ್ದು. ಸೊ ಅದನ್ನ ನನ್ನ ಫ್ರೆಂಡ್ ನಿಹಾಲ್ ಹಾಡಿದ್ದಾನೆ. ಅದು ನನಗಿನ್ನ ತುಂಬ ಖುಷಿ ಆಯಿತು. ಸೊ ಸಾಂಗ್ ಹ್ಯಾಸ್ ಕಮ್ ಔಟ್ ರಿಯಲಿ ವೆಲ್. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ರಂಗಾಯಣ ರಘು ಸರ್ ಬಗ್ಗೆ ಹೇಳೋಷ್ಟೇ ಇಲ್ಲ, ಯಾಕಂದರೆ ಬೆಳಗ್ಗೆನೂ ಜಂಗ್ಲಿ ನೋಡ್ತಾ ಇದ್ದೆ ಸರ್. ತುಂಬ ತುಂಬ ದೊಡ್ಡ ಫ್ಯಾನ್ ಸರ್ ನಾನು ನಿಮಗೆ. ನಿಮ್ಮ ಆ್ಯಕ್ಟಿಂಗ್ ತುಂಬ ಸಿನಿಮಾಗಳು ರಿಪೀಟ್ ಮಾಡಿ ನಿಮ್ಮ ಡೈಲಾಗ್ಸ್ ಕೇಳಿ ಆ್ಯಕ್ಟಿಂಗ್ ನೋಡಿ ಮಜಾ ತಗೋತೀವಿ. ಸೊ ಅದ್ರ ಬಗ್ಗೆ ಕುರಿತು ಮಾತಾಡ್ತೀವಿ ನಾವು ಕುತ್ಕೊಂಡು. ಈ ಟ್ರೈಲರ್ ಬಗ್ಗೆನೂ ಅಷ್ಟೇ, ಎವ್ರಿ ಸೀನ್ ರಿಪೀಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಹಿಂಗೆ ಆ್ಯಕ್ಟ್ ಮಾಡಿದ್ದಾರೆ ನೋಡು ಎಷ್ಟು ಮಜಾ ಬರ್ತಿದೆ ಅಂತ ಮಾತಾಡ್ತೀವಿ ಲಿಟ್ರಲಿ. ಸೊ ತುಂಬ ಖುಷಿ ಆಗುತ್ತೆ ಸರ್. ಸಂಪತ್ ಸರ್, ಶ್ರೀಪ್ರಿಯಾ ಅವರು ಲೈಕ್ ಪರ್ಫಾರ್ಮ್ ವೆರಿ ವೆಲ್. ತುಂಬ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡ್ತಾ ಇರೋದು ನನಗೆ ಲೈಕ್ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸೊ 24ನೇ ತಾರೀಕು ಎಲ್ಲರೂ ತಪ್ಪದೆ ಥಿಯೇಟ್ರಿಗೆ ಬನ್ನಿ. ನನ್ನ ಹಂಬಲ್ ರಿಕ್ವೆಸ್ಟ್. ಉಗ್ರಂ ಮಂಜು ಅವರು, ತುಕಾಲಿ ಸಂತು, ಸಿದ್ದು ಮಂಡ್ಯ, ಒಂದಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇದ್ದಾರೆ. ಅದರಲ್ಲೂ ಉಗ್ರಂ ಮಂಜು ನೀವು ಟ್ರೈಲರಲ್ಲಿ ಒಂದು ಚಿಕ್ಕ ಝಲಕ್ ನೋಡಿದ್ರೆ ಆ ಪಾತ್ರ, ಎಸ್ಪೆಷಲಿ ಉಗ್ರಂ ಮಂಜು ಮಾಡಿರುವಂಥ ಲೋಕಿ ಪಾತ್ರ ಎಸ್ಪೆಷಲಿ ನನ್ನ ಸಿನಿಮಾಗೆ ತುಂಬ ಒಂದು ಪ್ಲಸ್ ಪಾಯಿಂಟ್ ಆಗುವಂಥ ಒಂದು ಕ್ಯಾರೆಕ್ಟರ್ ಅದು. ಅದು ನೀವು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇವತ್ತು ಅವರು ನಮ್ಮ ಜೊತೆ ಇಲ್ಲ ಅಂದರೆ ಚೆನ್ನೈಯಲ್ಲಿ ಶೂಟಿಂಗ್ ಅಲ್ಲಿ ಇದ್ದಾರೆ. ಸೊ ಅದಕ್ಕೆ ಅವ್ರು ಬರೋಕ್ಕಾಗಿಲ್ಲ. ಆ್ಯಂಡ್ ಅದು ಬಿಟ್ಟು ಸಂತು
ಏನದು ನಮ್ಮ ಬೆಂಗಳೂರಲ್ಲೂ ಇಲ್ಲ, ಅವರೂರಲ್ಲೂ ಇಲ್ಲ, ಎಲ್ಲಿದ್ದಾರೆ. ಸೊ ಅವರು ಬರೋಕ್ಕಾಗಲಿಲ್ಲ. ಈ ಎಲ್ಲ ಕ್ಯಾರೆಕ್ಟರ್ಸ್ ಮಧ್ಯೆ ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇದೆ ಸರ್. ಅದು ಶಂಕರ ಅಂತ ಒಂದು ಕ್ಯಾರೆಕ್ಟರ್. ನನಗೂ ರಂಗಾಯಣ ರಘು ಸರ್ಗೂ ಫೇವ್ರೆಟ್ ಕ್ಯಾರೆಕ್ಟರ್ ಅದು. ಸೊ ಅವಾಗಲೇ ಇಲ್ಲಿ ಪ್ರೋಗ್ರಾಮ್ ನಡಿಬೇಕಾದ್ರೆ ಹಿಂಗೆ ಡಿಸ್ಟರ್ಬ್ ಮಾಡ್ಕೊಂಡು ಹಿಂಗೆ ಹೋದ್ರಲ್ಲ, ಅವರೇ ಶಂಕರ ಕ್ಯಾರೆಕ್ಟರ್. ಅವ್ರದ್ದು ನಾನು ಬರೆದಿರುವಂಥ ಕ್ಯಾರೆಕ್ಟರ್ಸ್ ಅಲ್ಲಿ ಅದು ನನಗೆ ತುಂಬಾ ಫೇವ್ರೆಟ್ ಕ್ಯಾರೆಕ್ಟರ್. ಒಂದು ಸಲ ಅವ್ರನ್ನ ಆಫೀಸಿಗೆ ಕರೆಸಿ ಒಂದು ಕತೆ ಅವ್ರ ಪಾತ್ರ ಎಲ್ಲ ಹೇಳಿ ಆದ್ಮೇಲೆ, ಸರಿ ಸರ್ ತಿಂದಾಕ್ಬೇಡ ಬನ್ನಿ ಸರ್ ಅಂತ. ಏನು ಊಟದ ಟೈಮು ಅಲ್ಲ ಇದು ಏನು ಅಂತ ಅನ್ಕೊಂಡಾಗ ಅವ್ರಿಗೆ ಕೇಳಿದೆ. ಅವ್ರು ಆಕ್ಚುಲಿ ನಮ್ಮ ಮಾಮ ಒಬ್ರಿದ್ದಾರೆ, ನಮ್ಮ ತಾಯಿಯವ್ರ ತಮ್ಮ. ಅವ್ರದ್ದು ಒಂದು ಕಾಲೇಜ್ ಇದೆ ಆನೇಕಲ್ಲಲ್ಲಿ. ಸೊ ಆ ಕಾಲೇಜ್ ಅಲ್ಲಿ ಇವ್ರ ಮಗ ಓದ್ತಿರೋದು. ಸೊ ಅವರು ನನಗೆ ಹೇಳಿದ್ರು, ಈ ಥರ ನಮ್ಮ ಸ್ಟೂಡೆಂಟ್ ಅವ್ರ ಫಾದರು ಮುನಿಯಪ್ಪ ಅಂತ, ಅವರು ಸೀರಿಯಲ್ ಎಲ್ಲ ಮಾಡ್ತಿದ್ದಾರಂತೆ. ಸೊ ನೋಡು ನಿನಗೇನಾದ್ರು ಯೂಸ್ ಆಗ್ತಾರೆ ಅಂತ ಅಕಿರಾ ಟೈಮಲ್ಲಿ ಹೇಳಿದ್ರು. ಅದಾದ್ಮೇಲೆ ಇವಾಗ ನೆನಪಾಗಿ ನಾನು ಕರೆಸಿ ಪಾತ್ರ ಎಲ್ಲ ಹೇಳಿದೆ, ಎಲ್ಲ ಆಯ್ತು. ಸೊ ಕೇಳಿದೆ, ಅಣ್ಣ ನಿಮಗೆ ಆನೇಕಲ್ಲಲ್ಲಿ ವಿಶ್ವಚೇತನ ಕಾಲೇಜ್ ಇದೆ, ನಿಮಗೆ ಗೊತ್ತಾ ಅಂತ ಕೇಳಿದೆ. ಅಯ್ಯೋ ಹ್ಞೂ ಸರ್, ಅಯ್ಯಪ್ಪ ಅಳಿಯ ಏನೋ ಅಕಿರಾ ಪಿಕ್ಚರ್ ಡೈರೆಕ್ಟರ್ ಅಂತೆ, ಅದೇನೋ ಕರೆಸ್ತೀನಿ ಅಂದ್ಬಿಟ್ಟು 4 ವರ್ಷದಿಂದ ಕರೆಸಿಲ್ಲ ಸರ್ ಅಂತ ನನ್ನ ಕಥೆನ ನನಗೆ ಹೇಳದಂತ ಒಂದು ಮಹಾನುಭಾವ ಅವರು. ಸೊ ಆಮೇಲೆ ಹೇಳಿದೆ, ಅವರು ಇದು ಪ್ರಕಾಶ್ ರೆಡ್ಡಿ ಅವರು ಅಳಿಯ ನಾನೇ. ಸೊ ನನ್ನ ಬಗ್ಗೆ ನೀವು ಹೇಳ್ತಿರೋದು ಅಂತ ಅವ್ರಿಗೆ ನಾನೇ ಅವ್ರಿಗೆ ಪರಿಚಯ ಮಾಡಿಕೊಟ್ಟೆ. ಸೊ ಇದು ನಮ್ಮ ಕಲಾವಿದರ ಬಗ್ಗೆ ನನಗೆ ನಾನು ಬರೆದಿರೋಂಥ ಕ್ಯಾರೆಕ್ಟರ್ಸ್ ಅಲ್ಲಿ ಆಲ್ಮೋಸ್ಟ್ ಇಲ್ಲಿ ಕೂತಿರೋ ಅಷ್ಟು ಜನ ಅದಕ್ಕೆ ಜೀವ ತುಂಬಿದ್ದಾರೆ. ಅದಕ್ಕೆ ಏನ್ ಬೇಕೋ ಎಲ್ಲ ಒಂದು ಪಟ್ಟು ಜಾಸ್ತಿನೇ ಮಾಡಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನನಗೆ ನನ್ನ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಯೋಗಿ ಕ್ಯಾಮ್ರಾಮನ್, ನನ್ನ ಆಲ್ಮೋಸ್ಟ್ ಮೊದಲ 2 ಸಿನಿಮಾಗೂ ಅವರೇ ಕ್ಯಾಮ್ರಾಮನ್. ಅವರೇ ಏನಕ್ಕೆ ಕ್ಯಾಮ್ರಾಮನ್ ಅಂದ್ರೆ ಅವರೇ ಏನಕ್ಕೆ 2 ಸಿನಿಮಾದಿಂದ ಅವರೇ ಏನಕ್ಕೆ ಕ್ಯಾಮ್ರಾಮನ್ ಅಂದ್ರೆ ನನ್ನ ಹತ್ರ ಏನಿದೆಯೋ ಅದರಲ್ಲಿ ಶಾರ್ಟ್ ಇಟ್ಕೊಡ್ತಾರೆ. ಸೊ ಬೇರೆಯವರಾದ್ರೆ ಬೇರೆ ಏನೇನೋ ಕೇಳ್ತಾರೆ. ಸೊ ನನ್ನ ಕೆಪಾಸಿಟಿ ಅವ್ರಿಗೆ ಗೊತ್ತು, ಅವ್ರ ಕೆಪಾಸಿಟಿ ನನಗೆ ಗೊತ್ತು. ಸೊ ಅದಕ್ಕೆ ಚೇಂಜ್ ಮಾಡಿದಿರ ನನ್ನ ಜೊತೆನೇ ಇರಪ್ಪ ಅಂದ್ಬಿಟ್ಟು ಅವರೇ ಸೇಮ್ ಕ್ಯಾಮ್ರಾಮನ್. ಅದಾದ್ಮೇಲೆ ನಮ್ಮ ಶ್ರೀಕಾಂತ್ ಅವರು ಎಡಿಟ್ರು. ಕಥೆನ ಸ್ಪಾಟಲ್ಲಿ ಒಂದ್ಸಲ ಡೈರೆಕ್ಷನ್ ಮಾಡಿದ್ರೆ ಆಲ್ಮೋಸ್ಟ್ ಟೇಬಲ್ ಮೇಲೆ ಇನ್ನೊಂದ್ಸಲ ಡೈರೆಕ್ಷನ್ ಆಯಿತು. ಅಷ್ಟು ನನಗೆ ಇಷ್ಟ, ನನ್ನ ಸಿನಿಮಾ ನನಗೆ ಇಷ್ಟ ಆಗೋ ಥರ ಒಂದು ಮಾಡಿಕೊಟ್ಟಂಥ ಒಂದು ಟೆಕ್ನಿಷಿಯನ್ ಶ್ರೀಕಾಂತ್ ಸರ್ ಅವರು. ಅದಾದಮೇಲೆ ಮ್ಯೂಸಿಕ್ ಆನಂದ್ ರಾಜ ವಿಕ್ರಮ್, ನನ್ನ ಫ್ರೆಂಡು. ಆಲ್ಮೋಸ್ಟ್ ಬೆಳಗ್ಗೆ 4:15 ಗುಬ್ರ ಹಾಕೊಂಡು ಚಳಿಯಲ್ಲಿ, ನಾವು ಆಲ್ಮೋಸ್ಟ್ ವಿಂಟರಲ್ಲಿ ಸ್ಟಾರ್ಟ್ ಮಾಡಿದ್ದು, ಗುಬ್ರ ಹಾಕೊಂಡು ಚಳಿಯಲ್ಲಿ ರೂಮಲ್ಲಿ ಕುತ್ಕೊಂಡು ನಡುಗ್ತಾ ಮ್ಯೂಸಿಕ್ ಮಾಡ್ತಿದ್ದ. ಅದೆಲ್ಲ ಕೈಂಡ್ ಆಫ್ ರಿಮೆಂಬರಿಂಗ್ ಆಲ್ ದೋಸ್ ಥಿಂಗ್ಸ್. ಸೊ ಅದು ವೆರಿ ಶೋರ್ ಅದು ಟಾರ್ಚರ್ ಅಂತ ಅನ್ಕೊಂಡಿರಲ್ಲ, ಬಿಕಾಸ್ ಅಲ್ಲಿ ಟಾರ್ಚರ್ ಆಗಕ್ಕೆ ರಘು ಸರ್, ಸಂಪತ್ತು ಎಲ್ಲ ಇದ್ರು. ಆ ಸೀನ್ಗಳೆಲ್ಲ ಮಜಾ ಬರ್ತಿತ್ತು ಅಷ್ಟು. ಸೊ ಅದಾದ್ಮೇಲೆ ಸುಪ್ರೀತ್ ಥ್ಯಾಂಕ್ ಯು ಸೋ ಮಚ್. ನಿನ್ನ ಒಂದು ಟ್ಯೂನ್ ನಾನು ಕೇಳಿದ ತಕ್ಷಣ ನನಗೆ ಕೊಟ್ಟಿದ್ದಕ್ಕೆ, ಸೊ ಅದಕ್ಕೆ ಡಿಮ್ಯಾಂಡ್ ಇದ್ರು ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದು ತುಂಬಾ ಸಿನಿಮಾಗೆ ತುಂಬಾ ಪ್ಲಸ್ ಆಗಿದೆ ಅಂತ ನನಗೆ, ಎಸ್ಪೆಷಲಿ ಸಿನಿಮಾ ನೋಡ್ಬೇಕಾದ್ರೆ ತುಂಬಾ ಪ್ಲಸ್ ಆಗುತ್ತೆ ಅಂತ ನನಗೆ ತುಂಬಾ ನಂಬಿಕೆ ಇದೆ. ಸೊ ಈಗ ಫೈನಲ್ ಆಗಿ ನಿಮ್ಮೆಲ್ಲರ ಇಡೀ ಕರ್ನಾಟಕದ ಹೆಮ್ಮೆ, ಎಲ್ಲರಿಗೂ ಇಷ್ಟ ಆಗುವಂತ ಒಂದು ನಟ, ಯಾವುದೇ ಪಾತ್ರ ಆಗಲಿ ಜೀವ ತುಂಬಿಸುವಂತ ಒಂದು ನಟ ನಮ್ಮ ರಂಗಾಯಣ ರಘು ಸರ್. ಅಣ್ಣ, ನಿಮ್ಮ ಒಂದು ನಟನೆ ಬಗ್ಗೆ, ನೀವು ಪಾತ್ರ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅದ್ರ ಬಗ್ಗೆ ನನಗೆ ಹೇಳೋಷ್ಟು ದೊಡ್ಡವನಲ್ಲ. ಬಟ್ ನನಗೆ ನಿಮ್ಮನ್ನು ನೋಡಿದಾಗ ಒಂದು ಮಜಾ ಬರುತ್ತೆ, ಒಂದೊಂದು ಹೈ ಬರುತ್ತೆ. ನಿಮ್ಮ ಆಫ್ ಸ್ಕ್ರೀನ್ ಆಗಲಿ ಆನ್ ಸ್ಕ್ರೀನ್ ಆಗಲಿ ನಿಮ್ಮನ್ನು ನೋಡಿದಾಗ ಒಂದು ಹೈ ಫೀಲ್ ಆಗುತ್ತೆ. ನಾನು ಅದು ಮೋಸ್ಟ್ಲಿ ಒಂದು ದಿನ 2 ದಿನ ನನ್ನ ಒಟ್ಟಿಗೆ ಇರುತ್ತೆ. ನಿಮ್ಗೊಂದು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಹೋದ್ರೆ ಒಂದು 2 ದಿನ ನನಗೆ ಏನೋ ಒಂಥರ ಹೈ ಫೀಲ್ ಆಗಿರುತ್ತೆ, ಒಂದು ಜೋಶ್ ಇರುತ್ತೆ ನನಗೆ. ಸೊ ನನಗೆ ಆ ಥರದಲ್ಲಿ ನೀವು ತುಂಬಾ ಇಷ್ಟ. ವೀರಣ್ಣ ಅನ್ನೋ ಪಾತ್ರ ಈ ಸಿನಿಮಾದಲ್ಲಿ ಇಲ್ಲ ಅಂದ್ರೆ, ಅದನ್ನ ರಘು ಸರ್ ಮಾಡಿಲ್ಲ ಅಂದಿದ್ರೆ ವೀರಣ್ಣ ಅನ್ನೋ ಪಾತ್ರ ಇಲ್ಲ. ವೀರಣ್ಣ ಅನ್ನೋ ಪಾತ್ರ ಇಲ್ಲ ಅಂದ್ರೆ ಈ ಸಿನಿಮಾನೂ ಇಲ್ಲ. ಈ ಸಿನಿಮಾ ಇಲ್ಲ ಅಂದ್ರೆ ಈ ಪ್ರೆಸ್ ಮೀಟು ಇರ್ತಾ ಇರಲಿಲ್ಲ. ಸೊ ನೀವು ಇಟ್ಟ ನಂಬಿಕೆ ಆಗಲಿ, ನೀವು ನನಗೆ ಕೊಟ್ಟಂತ ಸಪೋರ್ಟ್ ಆಗಲಿ,
ನನಗೆ ಕೊಟ್ಟಂತ ಸಪೋರ್ಟ್ ಅಂದ್ರೆ ನಾನು ಅದನ್ನ ಹೇಳಕ್ಕಾಗಲ್ಲ, ಹೇಳಿದ್ರೆ ನಿಮ್ಗೆ ತೊಂದರೆ ಆಗುತ್ತೆ. ತುಂಬಾ ತೊಂದರೆ ಆಗುತ್ತೆ. ಸೊ ನೀವು ಕೊಟ್ಟಂತ ಸಪೋರ್ಟು ನನಗೆ ಆಕ್ಚುಲಿ ರಿಲೀಸ್ವರೆಗೂ ತರೋದಕ್ಕೆ ನನಗೆ ತುಂಬಾ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದೇನೆ. ಸೊ ಒಂದೇ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ನೀವು ಗೊತ್ತಿಲ್ಲ, ಒಂಥರ ನನ್ನ ಮನೆ ದೇವರು ಇದ್ದಂಗೆ ಅಂತ ತರ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ಸಿನಿಮಾ ಜನ ನೋಡ್ತಿಲ್ಲ, ಸಿನಿಮಾ ಯಾಕೆ ಮಾಡ್ತಿದ್ದಾರೆ, ಫಸ್ಟ್ ಆಫ್ ಆಲ್ ಈ ತರ ಒಂದು ಕ್ವಶನ್ಸು ಅರೈಸ್ ಆಗಿರುವಂತ ಒಂದು ಈ ಟೈಮಲ್ಲಿ ಗೊತ್ತಿಲ್ಲ. ನನ್ನ ಸಿನಿಮಾ ಕಂಪ್ಲೀಟ್ ಮಾಡಿದೀನಿ, ಈ ತರ ಕ್ವಶನ್ಸ್ ಎಲ್ಲ ಕೇಳ್ತೀನಿ. ಫಸ್ಟ್ ಆಫ್ ಆಲ್ ಆ ತರ ಒಪಿನಿಯನ್ ಇರ್ಬೋದು ತುಂಬಾ ಜನಕ್ಕೆ, ಯಾಕೆ ಗುರು ಮಾಡ್ತಾರೆ ಈ ತರ ಪಿಕ್ಚರ್, ಇದು ಈ ತರ ಅಲ್ಲ, ಯಾಕೆ ಸಿನಿಮಾ ಮಾಡ್ತಿದ್ದಾರೆ ಅಂತ. ಥಿಯೇಟರ್ ಅಲ್ಲಿ ನೋಡ್ತಿಲ್ಲ, ಏನೇನೋ ಆಂಬಿಯನ್ಸ್ ಅಲ್ಲಿ ಓಡ್ತಾ ಇದೆ ಕ್ವಶನ್ಸ್. ಬಟ್ ನನಗೆ ಈ ತರ ಒಂದು ಪರಿಸ್ಥಿತಿಯಲ್ಲೂ ನನ್ನ ಸಿನಿಮಾ KRG ಅಂತ ಒಂದು ಸಂಸ್ಥೆ ಒಳಗಡೆ ಥ್ರೂ ನಮ್ಮ ರಂಗಾಯಣ ರಘು ಸರ್, ಆಮೇಲೆ ಮತ್ತೆ ನಮ್ಮ ಡಾಕ್ಟರ್ ಸೂರಿ, ಇವರ ಒಂದು ಸಹಾಯದಿಂದ ನನ್ನ ಸಿನಿಮಾ KRG ಅನ್ನೋ ಒಂದು ಆಫೀಸ್ಗೆ ಹೋಗಿ, ಆ ಒಂದು ಸಂಸ್ಥೆ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ಶೋ ನಡೀತು ಸರ್. ಒಂದು 6 ಜನ ನೋಡಿದ್ರು. 6 ಜನ ನೋಡಿದಾಗ ನನಗೆ ಒಂಥರ 100 ಜನ ನೋಡಿರೋ ಅಂತ ಒಂದು ಫೀಲ್ ಕೊಟ್ಟರು ಅವರು. ಸೊ ಅವತ್ತೇ ನನಗೆ ಒಂದು 70-80% ಇದ್ದಿದ್ದ ಕಾನ್ಫಿಡೆನ್ಸ್ ನನಗೆ 100% ಕಾನ್ಫಿಡೆನ್ಸ್ ಬರೋ ಥರ ಆ ಒಂದು ಆ ಶೋವರೆಗೂ ಸಿನಿಮಾ ಒಂದು ಲೆಕ್ಕ. ಆ ಶೋ ಆದ್ಮೇಲೆ ಆ ಕಾನ್ಫಿಡೆನ್ಸ್ ಲೆವೆಲ್ ಆ ಸಿನಿಮಾಗೆ ನಿಜವಾಗ್ಲೂ ಒಂದು ಬೇರೆ ತರ ಲೆಕ್ಕ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಸೊ ಟ್ರೈಲರ್ ನೋಡಿದೀರಾ ನೀವು, ಟ್ರೈಲರ್ನ ತುಂಬಾ ಇಷ್ಟಪಟ್ಟಿದ್ದೀರಾ. ಕೇಳ್ಬೋದಾ ಟ್ರೈಲರ್ ಇಷ್ಟ ಆಯ್ತಾ ಅಂತ? ನಿಜವಾಗ್ಲೂ ನಿಮ್ಗೆ ಟ್ರೈಲರ್ ಇಷ್ಟ ಆಗಿದ್ರೆ 24ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಅದು ಟ್ರೈಲರ್ಗಿಂತ 10 ಪಟ್ಟು ಜಾಸ್ತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ನೀವು ನಿದ್ದೆ ಕಣ್ಣಲ್ಲಿ ನನ್ನನ್ನು ಕೇಳಿದ್ರು ನನ್ನ ಕಾನ್ಫಿಡೆನ್ಸ್ ಇದೇ ಲೆವೆಲ್ ಅಲ್ಲಿ ಇರುತ್ತೆ. ಮೋಸ್ಟ್ಲಿ ಈ ಸಲ ಒಂದು ಹಿಟ್ಟು ಟೇಸ್ಟ್ ನೋಡ್ತಾ ಇದೀವಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಮೋಸ್ಟ್ಲಿ ಎಲ್ಲ ನೋಡ್ತಿದೀವಿ ಅಂತ ನನಗೆ 100% ಕಾನ್ಫಿಡೆನ್ಸ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ 2 ಮಾತನ್ನ ಮುಗಿಸಿ ಕೃಷ್ಣಪ್ಪ ಅಂದ್ರೆ ಏನಿಲ್ಲ, ಅವ್ರದ್ದು ಕ್ಯಾರೆಕ್ಟರ್ ಕೃಷ್ಣಪ್ಪ. ಸೊ 3ನೇ ಅವರು ಯಾಕೆ ಅನ್ನೋದು ಆಲ್ಮೋಸ್ಟ್ ನಿಮ್ಗೆ 2ನೇ ಸೀನಲ್ಲೋ 3ನೇ ಸೀನಲ್ಲೋ ಟೈಟಲ್ ಕಾರ್ಡ್ ಬೀಳೋದಕ್ಕಿಂತ ಮುಂಚೆನೆ ಗೊತ್ತಾಗುತ್ತೆ. ಅಲ್ಲಿ ನೋಡಿದ್ರೆ ಮಜಾ ಇರುತ್ತೆ. ಇಟ್ ಇಸ್ ಅ ವೆರಿ ಸ್ಮಾಲ್ ಕಿಕ್. ಹೌದು, ಇದು ಆತರ ಏನಿಲ್ಲ. ಅದಕ್ಕೆ ಪೊಲಿಟಿಕ್ಸ್ ನ ಮಿಕ್ಸ್ ಮಾಡೋ ಅಷ್ಟು ನಾಲೆಡ್ಜ್ ನನಗೆ ದೇವರೇ ಇಲ್ಲ. ಪೊಲಿಟಿಕಲ್ ನಾಲೆಡ್ಜೇ ಇಲ್ಲ ನನಗೆ. ಓಟ್ ಇದ್ದಾಗ ಹೋಗಿ ಹಾಕ್ಬಿಟ್ಟು ಯಾರು ಅಂತ ಯೋಚನೆ ಮಾಡಿ ಒಂದಷ್ಟು ಓಟ್ ಹಾಕ್ಬಿಟ್ಟು ಬಾ ಅಂತ ಬರ್ತೀನಿ ಅಷ್ಟೇ. ಅದು ಬಿಟ್ರೆ 100% ನೀವಿಲ್ಲಿ ಪಾತ್ರಗಳು ಹೆಸರುಗಳು ಅಷ್ಟೇ. ನಮ್ಮೂರಲ್ಲಿ ಏನ್ ಹೆಸರುಗಳು ಇದಾವೋ ಅದೇ ಹೆಸರುಗಳು. ಆಮೇಲೆ ಇದರಲ್ಲಿ ಒಂದಷ್ಟು ಮ್ಯೂಟ್ ಮಾಡುವಂತ ಒಂದು ವರ್ಡ್ಸ್ ಇತ್ತು. ಅದು ಮ್ಯೂಟ್ ಮಾಡಿದ್ರೂ ಪರವಾಗಿಲ್ಲ, ನಾನು ಸ್ಕ್ರಿಪ್ಟ್ ಅಲ್ಲಿ ಬರೀಲೇಬೇಕು, ಇವ್ರು ಹೇಳಲೇಬೇಕು. ಎಸ್ಪೆಷಲಿ ಇವಾಗ ರಘು ಸರ್ ಅಂತ ಒಂದು ಆಕ್ಟರ್ ಬಂದು ಕೆಲವು ವರ್ಡ್ಸ್ ಹೇಳೋದು ಅವ್ರ ಕೈಲಿ ನಾನೇ ಫಸ್ಟ್ ಆಫ್ ಆಲ್ ಹೇಳ್ಸಕ್ ಆಗಲ್ಲ. ಬಟ್ ಆದ್ರೂ ಅವರು ಒಪ್ಕೊಂಡು ಮಾಡಿದ್ದಾರೆ ಅಂದ್ರೆ ನಾನು ಕೇಳದೆ ಇರುವಂತ ಒಂದು ಪದನೂ ಸ್ಕ್ರಿಪ್ಟ್ ಅಲ್ಲಿ ಬರೋದಿಲ್ಲ. ನಾನು ಆಲ್ಮೋಸ್ಟ್ ಇವಾಗ ನಮ್ಮ ಊರು ಸುತ್ತಮುತ್ತ ನ್ಯಾಚುರಲ್, ಎಷ್ಟು ನ್ಯಾಚುರಲ್ ಆಗುತ್ತೋ ಅಷ್ಟು ನ್ಯಾಚುರಲ್ ಆಗಿ ತೆಗಿಬೇಕಂದ್ರೆ ಅಲ್ಲಿ ಏನ್ ಮಾತಾಡ್ತಾರೋ ಅದನ್ನ ನಾನು ಬರೀಲೇಬೇಕು. ಸೊ ಆ ರೀತಿಯಲ್ಲಿ ಇಟ್ ಲುಕ್ಸ್ ವೆರಿ ರೂಟೆಡ್. ತುಂಬಾ ಒಂದು ಮಣ್ಣಿನ ಕತೆ ಅಂತ ನಿಮ್ಗೆ ಅನ್ಸುತ್ತೆ ಸಿನಿಮಾ ನೋಡ್ಬೇಕು. ಯಾವ್ದಾದ್ರು ಇವೆಂಟ್ಸ್ ಅಥವಾ ಇನ್ಸಿಡೆಂಟ್ಸ್ ಬೇಸ್ ಮಾಡಿದ್ದ ನೀವು ನೋಡಿದ್ದ ಅಥವಾ ಹೇಗೆ ಇದೆಲ್ಲ? ಇಲ್ಲ, ಇನ್ಸಿಡೆಂಟ್ಸ್ ಯಾವುದು ನೋಡ್ಲಿಲ್ಲ. ಒಂದು ನನಗೆ ಆನ್ಲೈನ್ ಏನಂದ್ರೆ ಒಂದು ದೇವಸ್ಥಾನದ್ದು ಒಂದು ಇನಾಗ್ರೇಷನ್. ಆ ಒಂದು ಇನಾಗ್ರೇಷನ್ ಒಂದು 5 ದಿನ ಇರ್ಬೇಕಾದ್ರೆ ಕರ್ಸಿರೋ ಚೀಫ್ ಗೆಸ್ಟ್ ಸತ್ತೋಗ್ತಾನೆ. ಆವಾಗ ಈ ಪಂಚಾಯತಿ ಪ್ರೆಸಿಡೆಂಟ್ ಕಟ್ಸಿರ್ತಾರಲ್ಲ, ಅವ್ರಿಗೆ ಆ ಜಂಜಾಟ ಹೆಂಗಿರುತ್ತೆ, ಆ ಒಂದು ಸಿಚುವೇಶನ್ ಎಲೆಕ್ಷನ್ ಟೈಮಲ್ಲಿ ಹೆಂಗಿರುತ್ತೆ ಅನ್ನೋದು ಒಂದು ಸಣ್ಣ ಕತೆ. ಅದನ್ನ ಎಲಾಬ್ರೇಟ್ ಮಾಡಿದಾಗ ಒಂದು ಬ್ಯೂಟಿಫುಲ್ ಆಗಿ ಒಂದು ಔಟ್ಲೈನ್ ಸಿಕ್ತು. ಇದೇ ಸ್ಲ್ಯಾಂಗ್ ಅಲ್ಲಿ ಇರುತ್ತೆ. ಇದೇ ಸ್ಲ್ಯಾಂಗ್ ಅಲ್ಲಿ ಇವಾಗ ಪಂಚಾಯತಿ ಪ್ರೆಸಿಡೆಂಟ್ ಅವ್ರು ಯೂಶಲಿ ಊರಲ್ಲಿ ಹೆಂಗ್ ಮಾತಾಡ್ತಾರೋ ಅದೇ ತರ
ಹೌದು, 100%. ಇಡೀ ಸಿನಿಮಾ ಎಲ್ಲ ಪಾತ್ರಗಳು, ಎಸ್ಪೆಷಲಿ ಎಕ್ಸೆಪ್ಟ್ ಒಂದು 2-3 ಪಾತ್ರಗಳು ಬ್ಯಾಂಗ್ಳೂರ್ ಕ್ಯಾರೆಕ್ಟರ್ಸು ಎಂಟರ್ ಆಗುತ್ತೆ ವಿಲೇಜ್. ಅದು ಬಿಟ್ಟರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಕ್ಯಾರೆಕ್ಟರ್ಸು ಇದೇ ಸ್ಲ್ಯಾಂಗಲ್ಲೇ, ಇದೇ ಡೈಲೆಕ್ಟಲ್ಲೇ ಮಾತಾಡ್ತಾರೆ. ಸೆನ್ಸರ್ ಅವರು ಅವ್ರ ಕೆಲಸ ಅವರು ಚೆನ್ನಾಗೇ ಮಾಡೋರು. ಯಾವ್ದು ಕೊಟ್ರ? ಅವ್ರ ಕೆಲಸ ಅವ್ರು ಚೆನ್ನಾಗೇ ಮಾಡೋರು. ಯಾವ್ದು ಕೊಟ್ರ? ಯಾವ್ದು UA ಕೊಟ್ಟಿದ್ದಾರೆ. UA ಕೊಟ್ಟಿದ್ದಾರೆ. 2 ಪೇಜ್ ಬರ್ಕೊಂಡಿದ್ರು. ನಾನು ಅದನ್ನೊಂದು 6-7 ಮ್ಯೂಟ್ಗೆ ತರಿಸಿದೆ, ರಿಕ್ವೆಸ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ. ಸರ್ ಈಗ ನಿನ್ನೆ ಒಂದು ಥಿಯೇಟರ್ ಡಿಸ್ಕಷನ್ ಆಗಿದೆ. ಸದ್ಯಕ್ಕೆ 70 to 80 ಮಾಡೋಣ ಅಂತ, 70 to 80 ಸ್ಕ್ರೀನ್ಸ್ ಮಾಡೋಣ ಅಂತ ಅವ್ರು ಹೇಳ್ತಿದ್ದಾರೆ. ನನಗೇನಂದರೆ ಒಂದು 40, 50, 55 ಈ ಥರ ಒಂದು ಸೆಟಪ್ಪಲ್ಲಿ ಹೋಗೋಣ ಅಂತ ನನಗೆ ಅನಿಸಿ ಆ ಥರ ಒಂದು ಡಿಸ್ಕಷನ್ ನಡೀತದೆ. ಈ ಸಿನಿಮಾ ತುಂಬ ಕಷ್ಟ. ಪರ್ಸೆಂಟೇಜ್ ಮೇಲೆ ಆಪ್ರೇಟ್ ಈಗ ಪರ್ಸೆಂಟೇಜ್ ಮೇಲೆ ಆಪ್ರೇಟ್ ನೀವು ಯಾವ ಥರ ಹೋಗಿದೆ? 100% ಅದೇ ಥರ. ಹೌದು, ಸಿಂಗಲ್ ಡೇಟ್ ಫೀಸ್ ಅದೆಲ್ಲ ಇರುತ್ತೆ. ಹೌದು, ಇವಾಗ ಪರ್ಸೆಂಟೇಜ್ ಮೇಲೇ, ಆ ಬೇಸಿಸ್ ಮೇಲೇ ಎಲ್ಲ ಲೈಕ್ ಮಾತಾಡ್ತೀವಿ. ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ಎಲ್ಲೋ ಇದ್ದಾಗ ಕರ್ಕೊಂಡ್ಬಂದು ಇಂಥ ಮಹಾನ್ ಭಾವ ಜೊತೆ ಪಾತ್ರ ಮಾಡೋ ಅವಕಾಶ ಕೊಟ್ಟರು. ನಿಮ್ಮ ಜೊತೆ ಪಾತ್ರ ಮಾಡಿದ್ದು ನನ್ನ ಕಲಾ ಜೀವನ ಸಾರ್ಥಕ ಅಂತ ಭಾವಿಸ್ತೀನಿ. ತುಂಬ ಖುಷಿ ಇದೆ ನನಗೆ ನಿಮ್ಮ ಜೊತೆ ಪಾತ್ರ ಮಾಡಿದ್ದು. ಸಂಪತ್ ಸರ್, ಮೇಡಮ್ ಅವರು ಎಲ್ಲ ಸಹಕಾರರು ಒಂದು 20-25 ದಿವಸ ಒಂದು ಕಡೆ ಇದ್ದು ನಮ್ದೊಂದು ಅಲ್ಲ, ಅದೇ ತರ ಮಾತಾಡಿ ಅಂತ ತಿಂದಾಕ್ಬಿಡೋಣ ಅಂತ ಹೇಳಿದ್ರಲ್ಲ, ಹಂಗೆ ಮಾತಾಡಿ. ತಿಂದಾಕೋಣ ಅಂತ ಹೇಳಿಲ್ಲ, ಮಾಡೋಣ ಸರ್ ಅಂದೆ. ಬರ್ತೀರಾ ಅಂದ್ರು. ಸರ್ ಬರ್ಬೇಕಂದ್ರೆ ಬರ್ತೀನಿ, ಬೇಡ ಅಂದ್ರೆ ಮನೆಗೆ ಇರ್ತೀವಿ ಸರ್. ಬಾಳೋಣ ಅಂದ್ರು. ಸಂಜೆ ಫೋನ್ ಮಾಡಿದ್ರು, ಸರ್ ಊಟಗಳೆಲ್ಲ ಇರ್ತದ ಮನೆಗ ಸೊಪ್ಪು ಸಾರು ಮುದ್ದೆ ಮಾಡಿ ತಗೊಂಡ್ಬಿಡ ಅಂತ. ಏನ್ ಮಾತಾಡಿ ಸರ್, ಶಂಕರ ಅಂತ ಒಂದು ಕ್ಯಾರೆಕ್ಟರ್, ಪ್ರೆಸಿಡೆಂಟ್ ಅವರು PA ಆಗಿರ್ತೀನಿ. ಮೊದಲನೇ ಸರಿ ಸ್ಟೇಜ್ ಮೇಲೆ ಬಂದಿದ್ದೀರಿ, ಮಾತಾಡಕ್ ಆಗ್ತಾ ಇಲ್ಲ. ಥ್ಯಾಂಕ್ ಯು. ಸಿನಿಮಾ ಎಲ್ಲ ಕಡೆ ಭಾಷೆನೂ ಸಿನಿಮಾ ಮಾಡಿದ್ದಾರೆ. ಹುಬ್ಳಿ ಧಾರವಾಡ ಭಾಷೆ ಸಿನಿಮಾ ಮಾಡಿದ್ರೆ, ಮೈಸೂರು ಮಂಡ್ಯ ಭಾಷೆ ಸಿನಿಮಾ ಮಾಡಿದ್ರೆ, ಬೆಂಗಳೂರು ಸಿನಿಮಾ ಮಾಡಿದ್ರೆ, ಅರ್ಧ ಇಂಗ್ಲೀಷು ಅರ್ಧ ಕನ್ನಡ ಸಿನಿಮಾ ಮಾಡಿದ್ರೆ, ಅರ್ಧ ಹಿಂದಿ ಅರ್ಧ ಕನ್ನಡ ಮಾಡಿದ್ರೆ. ಒಂದು ಪ್ರಾಂತ್ಯದ ಭಾಷೆ, ನಮ್ಮ ಊರಿನ ಭಾಷೆ, ಸಿನಿಮಾ ಪೂರ್ತಿ ನಮ್ಮ ಊರಿನ ಭಾಷೆ ಬಳಸ್ಕೊಂಡು ಒಂದು ಸಿನಿಮಾ ಮಾಡೋ ಧೈರ್ಯ ಮಾಡಿದ್ದಾರೆ ನಮ್ಮ ನವೀನ್ ಸರ್ ಅವರು. ಅವ್ರ ಧೈರ್ಯಕ್ಕೆ ನನ್ನ ನಮಸ್ಕಾರಗಳು. ಅವ್ರ ಧೈರ್ಯಕ್ಕೆ ಭಗವಂತ ಯಶಸ್ಸು ಕೊಡಲಿ ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ನನಗೆ ಇಂಥ ಒಂದು ಪಾತ್ರ ಕೊಟ್ಟು ನನಗೆ ಆಶೀರ್ವಾದ ಮಾಡೋದಕ್ಕೆ ರಂಗನಾಥ್ ಸರ್ಗೆ, ನಿಮಗೆ, ಸಂಪತ್ ಸರ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ. ನಂದು ಕೂಡ ಇದೇ ಸ್ಲ್ಯಾಂಗ್ ಅಲ್ಲಿ ಇರುತ್ತೆ. ಶಶಿ ಅನ್ನೋ ಪಾತ್ರ, ಅವಳು ತುಂಬ ಒಂದು ಮೃದು ಸ್ವಭಾವದವಳು. ರಂಗಣ್ಣ ರಘು ಸರ್ ಅವರ ಮಗಳ ಪಾತ್ರ, ಸೊ ಪಂಚಾಯತ್ ಹೆಡ್ ಅವ್ರ ಮಗಳು ಪಾತ್ರ. ಎಲ್ಲರೂ ಊರಲ್ಲಿ ಅವ್ರು ಕಂಡ್ರೆ ಭಯ ಇರುತ್ತೆ. ಇವಳು ತುಂಬ ಸೈಲೆಂಟ್ ಆಗಿರೋ ಹುಡುಗಿ, ಜೋರಾಗಿ ಅವಳ ವಾಯ್ಸ್ ಜೋರು ಮಾಡಿ ಅಥವಾ ಯಾರ ಹತ್ರನೂ ಅವಳ ಎಕ್ಸ್ಪೀರಿಯನ್ಸಸ್ನ ಹೇಳ್ಕೊಳ್ದೇ ಇರೋ ಅಂಥ ಹುಡುಗಿ. ಆದರೆ ಯಾವುದೇ ಒಂದು ಕಷ್ಟದ ಪರಿಸ್ಥಿತಿ ಬಂದಾಗ ಅವಳು ಸರಿಯಾದ ಕಡೆಗೆ ನಿಲ್ತಾಳೆ, ಇಂಡಿಪೆಂಡೆಂಟಾಗಿ ಯೋಚನೆ ಮಾಡ್ತಾಳೆ. ಸೊ ಹಂಗೆ ನೋಡಿದ್ರೆ ಶಿ ಈಸ್ ಅ ಸ್ಟ್ರಾಂಗ್ ಕ್ಯಾರೆಕ್ಟರ್. ಕೃಷ್ಣಪ್ಪ ಅವಳ ಜೀವನಕ್ಕೆ ಬಂದಾಗ, ಕೃಷ್ಣಪ್ಪನ ಜೀವನದಲ್ಲಿ ಕಷ್ಟಗಳು ಬಂದಾಗ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಹೇಗೆ ಸಪೋರ್ಟ್ ಮಾಡ್ತಾಳೆ ಅನ್ನೋದು ಈ ಕ್ಯಾರೆಕ್ಟರ್ದು ಕೋರ್ ವ್ಯಾಲ್ಯೂ ಅಂತ ಹೇಳ್ಬೋದು. ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ, ನನ್ನ ಪರಿಶ್ರಮ ಅಂತಲೂ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಂಗಣ್ಣ ರಘು ಸರ್, ಸಂಪತ್ ಸರ್ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ನನಗೆ ಸಿಕ್ತು. ಥ್ಯಾಂಕ್ ಯು. ನೀವೆಲ್ಲರೂ ಇವತ್ತಿಲ್ಲಿ ಬಂದಿದ್ದೀರಾ. ಮೇ 24ಕ್ಕೆ ನಮ್ಮ ಚಿತ್ರ ರಿಲೀಸ್ ಆಗ್ತಾ ಇದೆ. ಮೀಡಿಯಾ ಅವರ ಪ್ರೋತ್ಸಾಹ ನಮಗೆ ಬೇಕು. ನಿಮ್ಮ ಪ್ರೋತ್ಸಾಹ ಇದ್ದರೆ ಒಳ್ಳೆ ಸಿನಿಮಾ ನಾವು ಇನ್ನೂ ಹೆಚ್ಚು ಪ್ರಚಾರ ಸಿಕ್ಕಿದ್ರೆ ಜನ ಬರ್ತಾರೆ. ಸೊ ನಿಮ್ಮ ಪ್ರೋತ್ಸಾಹ ಇರಲಿ.
ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಹಾಂ ಅದೇ ಒಳ್ಳೆ ಸಾಂಗ್ ಕೊಟ್ಟವ್ರಲ್ಲಣ್ಣ. ಆಲ್ರೆಡಿ ನವೀನ್ ಸರ್ ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ, ಮತ್ತು ಮೇಡಮ್ ಅವರು ಹೇಳಿದ್ದಾರೆ, ಮುನಿಯಪ್ಪ ಅವರು ಎಲ್ಲರೂ ಹೇಳಿದ್ದಾರೆ. ಸರ್ ಹೇಳಿದ್ದು ನಿಜ. ಫಸ್ಟ್ ಇವ್ರ ಕತೆ ಹೇಳಿದಾಗ ನಾನು ಮೊದಲು ಕ್ವಶನ್ ಏನಂದರೆ ಇದು ನನ್ನ ಪಾತ್ರ ಇಲ್ಲ, ಅವರಿಲ್ಲ ಕೃಷ್ಣಪ್ಪ ನೀವೇ ಅಂದಾಗ ನಂದು ಒಂದು ಕಂಡೀಷನ್ ಏನು ಅವ್ರಿಗೆ ಹೇಳಿದ್ದು ಅಂತಂದರೆ ನನಗೆ ಹೀರೋ ಅಂತ ನೀವು ಪೊರ್ಟ್ರೇಟ್ ಮಾಡಬಾರ್ದು. ಅಲ್ಲಿ ಯಾಕೆ ಅಂತಂದರೆ ನನ್ನ ವಯಸ್ಸಿಗೂ ಹೀರೋ ಅನ್ನೋದಕ್ಕೂ ಸಂಬಂಧವೇ ಇರಲ್ಲ. ಆ ಕಾರಣಕ್ಕೋಸ್ಕರ ಒಂದು ಒಳ್ಳೆ ವಿಷಯ ಇರುವಂಥ ಸಿನಿಮಾ. ಒಂದು ದೇವಸ್ಥಾನದ ಇನಾಗ್ರೇಷನ್ಗೆ ಸಂಬಂಧಪಟ್ಟಂಥ ಘಟನೆನ ಹೇಳಿದರೆ ಅದರೊಳಗಡೆ ಒಬ್ಬ ಮೇಷ್ಟ್ರು ಹೆಲ್ಪ್ ಮಾಡೋಕ್ಕೆ ಹೋಗಿ ಅವನಿಗೆ ಏನೇನು ಸಮಸ್ಯೆಗಳನ್ನ ಅನುಭವಿಸ್ತಾನೆ ಅನ್ನುವ ಒಂದು ವಿಷಯ ಇಟ್ಕೊಂಡು ನನ್ನ ಪಾತ್ರ ಇದೆ. ಪಾತ್ರದ ಬಗ್ಗೆ ಹೆಚ್ಚು ಈಗೇನು ಹೇಳಲಿಕ್ಕಾಗೋದಿಲ್ಲ. ಇನ್ನು ನನ್ನ ಜೊತೆಲಿ ಅಭಿನಯ ಮಾಡಿದಂಥ ಮೇಡಮ್ ಅವರು ಇರ್ಬೋದು, ಮುನಿಯಪ್ಪ ಅವರು ಇರ್ಬೋದು, ಆಮೇಲೆ ಮಂಜು ಅವರು, ಮತ್ತು ನಮ್ಮ ತುಕಾಲಿ ಸಂತೋಷ್ ಅವರು ಇರ್ಬೋದು. ಸೊ ಎಲ್ಲರೂ ಅವರವ್ರ ಪಾತ್ರನ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ. ಆಮೇಲೆ ಸರ್ ಬಗ್ಗೆ ಎದುರುಗಡೆ ಹೇಳ್ತಾರೆ ಅದೊಂಥರ ಒಂದು ಮುಖಸ್ತುತಿ ಮತ್ತು ನಮಗೆ ಮುಜುಗರ. ಯಾಕೆಂದರೆ ಅವ್ರ ಬಗ್ಗೆ ಮಾತಾಡುವಷ್ಟು ನಮಗೆ ಅನುಭವ ಆಗಲಿ ಅಷ್ಟು ತಿಳುವಳಿಕೆ ಇಲ್ಲ. ಬಟ್ ನಮ್ಮ ಅದೃಷ್ಟ ಏನಂದ್ರೆ ಅವ್ರ ಜೊತೆ ಪಾತ್ರ ಮಾಡಿದ್ದು ಅದೊಂಥರ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಷ್ಟೊಂದು ಸತಿ ನನ್ನ ಶಾರ್ಟ್ಗಳು ಇಲ್ದಿದ್ದಾಗ ಅವ್ರ ಪಾತ್ರ ಮಾಡೋವಾಗ ನಾನು ನಿಂತ್ಕೊಂಡು ನೋಡ್ತಿದ್ದೆ ಹೆಂಗೆ ಅವರು ತಮ್ಮ ಪಾತ್ರನ ಎಕ್ಸ್ಪ್ರೆಸ್ ಮಾಡ್ತಾರೆ, ಮತ್ತು ಅದನ್ನು ಹೆಂಗೆ ಫೀಲ್ ಮಾಡ್ತಾರೆ, ಮತ್ತು ಅದನ್ನ ಪಾತ್ರನ ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅನ್ನೋದನ್ನ ನಾನು ದೂರದಿಂದ ನಿಂತ್ಕೊಂಡು ಅಥವಾ ಅಲ್ಲೆಲ್ಲ ಸೆಟ್ಟಲ್ಲಿ ಒಂದು ಕಡೆ ನಿಂತ್ಕೊಂಡು ನೋಡ್ತಿದ್ದೆ. ಸೊ ಅವರಿಂದ ಕಲ್ತಿದ್ದು ಸಾಕಷ್ಟು ಇದೆ. ಇನ್ನು ಟೆಕ್ನಿಕಲ್ ಟೀಮ್ಗೆ ಸಂಬಂಧಪಟ್ಟಂಗೆ ನಮ್ಮ ಯೋಗಿಯವರು ನೀವು ಟ್ರೈಲರ್ ನೋಡಿದಾಗಲೇ ಮತ್ತು ಸಾಂಗ್ ನೋಡಿದಾಗಲೇ ಗೊತ್ತಾಗಿದೆ. ಮತ್ತು ನಾವು ಇನ್ನು ವಿಶೇಷವಾಗಿ ನಾನು ಒಂದು ಆನಂದ್ ಸರ್ ಬಗ್ಗೆ ಹೇಳಬೇಕು. ಏನು ಅಂತಂದರೆ ಸಾಮಾನ್ಯವಾಗಿ ಮ್ಯೂಸಿಕ್ ಅಂದರೆ ಸಿಚುಯೇಷನ್ಗೆ ಸಂಬಂಧಪಟ್ಟಂಗೆ ಇರುತ್ತೆ. ಇವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪ್ರತಿ ಸಿಚುಯೇಷನ್ನಲ್ಲೂ ಆ ಪಾತ್ರ ಏನನ್ನ ಯೋಚನೆ ಮಾಡ್ತಿದೆ ಅನ್ನೋದ್ರ ಮೇಲೆ ಮ್ಯೂಸಿಕನ್ನು ತಗೊಂಡು ಹೋಗಿದ್ದಾರೆ. ಮತ್ತು ಸಾಂಗ್ ಲಿರಿಕ್ ನಿಮ್ದು ಅದ್ಭುತವಾಗಿದೆ. ನಿಮಗೆ ಧನ್ಯವಾದಗಳು. ಈಗ ನಿಮ್ಮ ಹಾಡು ಬಿಡುಗಡೆ ಆದಾಗ ನನಗೆ ಅನ್ಸಿದ್ದು ಒಂದು 20 ವರ್ಷ ಮೊದಲೇ ನಾನು ಇದರಲ್ಲಿ ಪಾತ್ರ ಮಾಡಬೇಕಾಗಿತ್ತು. ಸರ್ ನಾನು ಅವ್ನಿಗೆ ಇವನಿಗೆ ಟೈಪ್ ಮಾಡೋದು ಕೊಟ್ಟೆ. ಸರ್ ನನಗೆ ಮಾಡಕ್ಕೆ ಬರಲ್ಲ ಸರ್, ಈ ಅಪ್ಪನಕಾಯಿ ಅಮ್ಮನಕಾಯಿ ನಾನೇನು ಸರ್ ಮಾಡಲಿ, ಮಾಡಕ್ಕೆ ಆಗಲ್ಲ. ಮತ್ತು ಏನು ಮಾಡೋದು ಅಂತಂದೆ. ಅದನ್ನೇ ಕೊಡ್ತೀನಿ ಸರ್, ಅದನ್ನೇ ನೀವು ಓದ್ಕೊಳ್ಳಿ. ಇಲ್ಲ ಕೊಡಿ ಅದನ್ನೇ ಸ್ಕ್ರಿಪ್ಟು ಅಂತ ನನಗೆ ಸ್ಕ್ರಿಪ್ಟ್ ಪೂರ್ತಿ ಕೊಟ್ಟರು. ನನಗೆ ನಾನು ಅದನ್ನು ಓದ್ಕೊಂಡೆ. ನಾನು ಹೇಳಿದೆ ನಮ್ಮ ತಾಯಿಗೆ ಮಾಡೋಕ್ಕೆ ಬರಲ್ಲ. ಅದನ್ನು ನನಗೆ ಅದು ಓದ್ತಾನೆ ಭಾಳ ಖುಷಿ. ಯಾಕಂದರೆ ಅಲ್ಲಿ ಯಾಕೆ ಒಂದು ಭಾಷೆ ಅದು ಗೊತ್ತಿರಬೇಕು ಒಂದು ಆಮೇಲಿಂದ ಅದನ್ನು ಹೌದು ಬಳಸ್ಬೋದಲ್ಲ ಅನ್ನೋ ಒಂದು ಎಲ್ಲ ಪಾತ್ರಗಳು, ಒಂದೊಂದು ಪಾತ್ರಗಳು ಶಂಕರ ನನ್ನ ಪಕ್ಕದಲ್ಲಿ ಪ್ರತಿಮೆ, ಅದು ನನ್ನ ಸ್ಟ್ಯಾಚ್ಯೂ ಇದ್ದಂಗೆ ಇರುತ್ತೆ ಪಕ್ಕದಲ್ಲದು ಶಂಕರನ ಪಾತ್ರ ಅದು ಅದನ್ನು ಹಿಂಗೆ ಕಥೆಗಳೆಲ್ಲ ಪಾತ್ರಗಳು ಕಟ್ತಾ ಹೋಗಿ ಆಮೇಲಿಂದ ಅವ್ರದ್ದು ಬೇರೆ ಥರದಲ್ಲಿ ಹೋಗ್ಬೋದಿತ್ತು. ಅವ್ರ ಅಕಾಡೆಮಿಕಲ್ ಎಲ್ಲ ಸಿನಿಮಾ ಬಗ್ಗೆ ಗೊತ್ತಿರೋದ್ರಿಂದ ನವೀನ್ ಏನೋ ಬೇರೆ ಥರದ್ದು ಸೆಟಪ್ ಕಮರ್ಷಿಯಲ್, ಇದು ತುಂಬ ಕಮರ್ಷಿಯಲಾಗೆ ಮಾಡಿದ್ದಾರೆ. ಇದನ್ನು ಕಂಟೆಂಟು ತುಂಬ ಸ್ಟ್ರಾಂಗಾಗಿ ಇಂಟೆನ್ಸಿಟಿ ಇಟ್ಬಿಟ್ಟು ಮಾಡಿದಂಥ ಸಿನಿಮಾ. ಎಲ್ಲ ಪಾತ್ರಗಳು ಸಂಪತ್ ಆಗ್ಬೋದು, ಇವ್ರದ್ದಾಗ್ಬೋದು, ಶಂಕರದಾಗ್ಬೋದು, ಮಂಜುದಾಗ್ಬೋದು, ಎಲ್ಲ ಪಾತ್ರಗಳು. ನನಗೆ ಇದೆಲ್ಲದಕ್ಕಿಂತ ಮೇಯ್ನ್ ಇರೋದಿಲ್ಲ ಮೈಕಲ್ ಮಧು ಈ ಸಿನಿಮಾಗೆ ಸೂಪರ್ ಸ್ಟಾರ್. ಇದಕ್ಕೆ ಅವ್ನು ಕರೆಸ್ಬೇಕು ಅಂತಲೇ ಇಷ್ಟೆಲ್ಲ ಕಥೆ ಆಗೋದು ಈ ಥರದ್ದು. ಇದು ನನಗೆ ನವೀನ್ ಮಾಡ್ತೀವಿ ಅಂತ ನನಗೆ ಭಾಳ ಖುಷಿ ಆಯಿತು. ಅವ್ರು ಹೇಳ್ದಂಗೆ ನಾನೇನು ಯಾವ ಥರದ್ದೇನೋ ಸಹಾಯ ಮಾಡಿ ಎಲ್ಲ ನನಗೇನು ಬೇಕೋ ಪೂರ್ತಿ ನನಗೆ ಇದು ಮಾಡಿದ್ದಾರೆ. ನನಗೆ ಈ ಥರದ್ದು. ಆಮೇಲೆ ನನಗೊಂದು ಕಿವಿ ತಕ್ಕೊಂಡು ನಾನು ಕಾಯ್ತಾ ಇರ್ತೀನಿ ನನಗೆ ಇಲ್ಲಿನ ಕಥೆಗಳಿಗೆ ಸಂಬಂಧಪಟ್ಟಂಗೆ. ಅದು ಯಾವುದು ಇತ್ತೀಚೆಗೆ ಬಂದು ಅಗರ್ಪಲ್ಯ ಆಗ್ಬೋದು, ಶಾಕಾಹಾರಿ ಆಗ್ಬೋದು, ಮುಂಬರೋ ಅಜ್ಞಾತವಾಸಿ ಆಗ್ಬೋದು, ಈ ಥರದ್ದು ನಾನು ಅದಕ್ಕೆ ಕಾಯ್ತಿರ್ತೀನಿ. ಅಂದರೆ ನಮಗೆ ಸಂಬಂಧಪಟ್ಟಿದ್ದು ಏನಾದರೂ ಅದು ಪೂರ್ತಿ ನಮ್ಮ ಮನೆ ಒಳಗೆ ಬರುತ್ತಾ, ನಮ್ಮ ಗರ್ಭಗುಡಿದಾಗುತ್ತಾ, ನಮ್ಮ ಮನೆ ಅಂಗಳದ್ದಾಗುತ್ತಾ, ಅಂದರೆ ನಮ್ಮ ಕರ್ನಾಟಕದ್ದು ಎಲ್ಲ ಪ್ರಾಂತ್ಯದ ಹಿಂಗೆ ನಾನು ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಇದೆಲ್ಲೋ ನನಗೆ ಈ ಭಾಗ ನಮಗೆ ತೆಲುಗರು ಒಂಥರ ಆಕ್ರಮಿಸ್ಕೊಂಡು ಅದೊಂದು ಸಲ ತುಂಬ ಸರಿ ನಮ್ಮದು ಪಾಗೊಡದಲ್ಲಿ 30 ನಿಂತಿದ್ರೆ ಅಪ್ಪ ರಾಣ ಕೂಕಳ ಮೀಕೆ ಊಟದ ಶೇಷವ ಮಾಕೆ ಬೇಕೇದು ಹಿಂಗೆ ಕನ್ನಡ ಮಿಕ್ಸ್ ಮಾಡಿ ಬಂದ್ಬಿಡ್ತದೆ ನಮ್ಗೆ.
ಬೇಕ್ಲೇದು ಅವ್ನು ಯಾರು ತೆಲುಗು ಕೇಳ್ಕೊಂಡ್ರೆ ಯಾವ್ದ್ರ ಬೇಕ್ಲೇದು ಇದು ಅಂತ. ಹ್ಞೂ ಬೇಕು ಬೇಕು ಲೇದು ಅಂತ. ಊಟದ ಸೈಡ್ ಆ ದುಡ್ಡು ₹1 ಸರ್ವನ್ರ ₹1 ಸರ್ವನ್ರ ಅಂತ. ಇದನ್ನ ನಮ್ಮ ತಾಯಿಗೂ ತೆಲುಗಿಗೆ ಅರ್ಥ ಆಗಲ್ಲ. ಇದು ಈಗ ಬಿರ್ನೆ ಹೋಗೋದು ಸರ್ವನ್ ಬರೋದು ಅಂತ ಎಲ್ಲ ಕನ್ನಡ ಪದಗಳು. ಈ ಥರದ್ದೆಲ್ಲ ಬರ್ದಾಗ ನನಗೆ ಸಖತ್ ಖುಷಿ ಆಗ್ಬಿಟ್ಟು. ಇದು ನಾನು ಚಿಕ್ಕಂದಿನ ಕೇಳಿದ್ದೆ, ಈ ಒಂದು ಚಿತ್ರಕ್ಕೆ ಇದು ₹3 ಕೊಡ್ತಾರೆ, ಇದನ್ನ ಮಾಡ್ತಾರೆ, ಇದನ್ನ ನಮಗೆ ನಮ್ಮ ಜನ ಇದನ್ನ ಇಷ್ಟಪಡ್ತಾರೆ ಅಂತಂದ್ರೆ ಅದೆಲ್ಲ ಒಂದು ಒಳತೋಟಿ ಒಂದು ಬಹಳ ಆಸೆ ನಮಗೆ. ಇದನ್ನು ಹೌದು ಬೇರೆ ಬೇರೆ ಪ್ರಯತ್ನಗಳು ಎಲ್ಲ ಕಡೆ ಮಾಡಿರೋದ್ರಿಂದ ಇದನ್ನು ನಮಗೊಂದು ಆಸೆ ಪಡ್ತಾರೆ ಅಂತ. ಅದು ಹೆಚ್ಚಾಗಿ ಇನ್ನೂ ಒಂದು ದೂರದ ಸ್ವಾರ್ಥ ಏನಂತಂದ್ರೆ ಈ ನಮಗೆ ದೇವನಹಳ್ಳಿ, ಚಿಂತಾಮಣಿ, ಶಿಡ್ಲಘಟ್ಟ, ಆನೆಕಲ್ಲು ಹಿಂಗೆ ಮೇಲೆ ಬೀದರ್ ಲೆಕ್ಕಕ್ಕೆ ಹೋದ್ರೂ ಒಂದು ಸ್ವಲ್ಪ ತೆಲುಗುಗಳು ಇವ್ರು ಬಿಟ್ಟು ನಮ್ದು ಇದನ್ನು ನೋಡಲಿ, ಯಾಕೆ ನೋಡಲ್ಲ ಅನ್ನೋದೊಂದು ನವೀನ ಪ್ರಯತ್ನ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಿ ಇನ್ನೂ ಪಾಪ ಅವರು ಇದನ್ನು ಕೋಲಾರ, ಆನೇಕಲ್ ಸೈಡ್ ಹೋಗಿ ಮಾಡಬೇಕು ಅಂದ್ಬಿಟ್ಟು ಸರಿ ಮಾಡೋಣ ಅಂದ್ಕೊಂಡು ರೆಡಿಯಾಗಿ ಅವ್ರು ಪಾಪ ಲೊಕೇಶನ್ ನೋಡ್ಕೊಂಡ್ಬಂದರು. ನೋಡ್ಕೊಂಡ್ಬಂದ್ಬಿಟ್ಟು ನಮಗೆ ಏನಾಯ್ತು ಸರ್, ನಮ್ಗೊಬ್ಬ ಲೊಕೇಶನ್ ತೋರಿಸ ನೋಡಿ ಸರ್, ಬೆಟ್ಟಗಳು ಬಂಡಿಗಳು, ಈ ಬೆಟ್ಟಗಳು ಬಂಡಿಗಳಲ್ಲಿ ನಿಂತ್ಕೊಂಡ್ರೆ ಕುಂಡಿಗಳಲ್ಲಿ ನೀರು ಬರ್ತಾವ ಸರ್. ಅದೇನಂತೆ ಅಂದೆ. ಯಾಕೆ 40 ಬಂಡೆ ಕಾವು ಡ್ರೈ ಲ್ಯಾಂಡು ಪಾಪ ನಮಗೆ ತೋರಿಸ್ತಾನೆ ಹಂಗೆ ಅಂದ ಸರ್. ಸರ್ ಬೆಟ್ಟಗಳು ಬಂಡೆಗಳು ಸರ್, ಕುಂಡಿಗಳು ನೀರು ಬರ್ತಾವೆ ಸರ್, ಇಲ್ಲಿ ಕಷ್ಟಗಳು ಸರ್ ಇಲ್ಲಿ ಮಾಡಕ್ಕೆ ಶೂಟಿಂಗ್ಗಳು. ಆಮೇಲಿಂದ ಹಂಗೆ ಅಂತಂದ. ಆವಾಗ ನಮ್ದು ಎಲ್ಲ ಸಿನಿಮಾಗಳು ಇಲ್ಲಿ ಬಂದಿದ್ದು ಸರ್, ಪ್ರೇಮ್ನು, ಆಮೇಲೆ ಮನಸ್ರಿ ಅಮ್ಮಗಳೆಲ್ಲ ಬಂದವರು, ಅಮ್ಮಂದೆಲ್ಲ ಎತ್ತವ್ರು ಶೂಟಿಂಗ್ ಇಲ್ಲಿ ಕಷ್ಟದಲ್ಲಿ ಅಂತ. ಅವರು ಹಿಂಗೆ ಎತ್ತದಂತ ಶೂಟಿಂಗು. ಅಮ್ಮನು ಮಲಶ್ರೀ ಅಮ್ಮನು ಬಂದಿದ್ರು. ಆ ಅಮ್ಮಂದು ಇಲ್ಲಿ ಗಂಟೆ ಮಲಶ್ರೀ ಅಮ್ಮಂದು ಎತ್ತಿದ್ರು. ಆ ಅಮ್ಮಂದು ಮಧ್ಯಾಹ್ನಕ್ಕೆ ಪ್ರೇಮ ಅವ್ರು ಬರ್ತಾರಂತ, ಆ ಅಮ್ಮಂದು ಎತ್ತಾರಂತೆ. ಎಲ್ಲ ನೀವು ಗಂಡಸರು ನಿಮ್ದು ಎತ್ತಾರಪ್ಪ ಅಂತಂದ್ರೆ, ಮೂನಪ್ಪ ನಮ್ದು ಎತ್ತಾರೆ, ಅವ್ರು ಎತ್ತಾರೆ ಶೂಟಿಂಗ್ ಎತ್ತೋದು ಅಂತ. ಮೂನಪ್ಪ ಎತ್ತಾರೆ ಅಂತ ಅಂದ್ರೆ ಅವಾಗ ನವೀನ್ ಬೇಡ, ಬಂಡಿಗಳು ಬೆಟ್ಟಗಳು ಮತ್ತೆ ಕುಂಡಿಗಳು ನೆನೆಸ್ಕೊಳ್ಳೋದು ಬೇಡ, ಹೋಗ್ಬಿಟ್ಟು ಈಗೇನ ಮಾಡಿ ಅಂತ. ಮತ್ತದೇ ನಮ್ಗೆ ಹತ್ರದಾಗೆ ಒಂದು ಅಂದ್ರೆ ಅದಕ್ಕೆ ಆದರೆ ಪಾಪ ಅವರು ಆ ಲೊಕೇಶನ್ಗೇನೋ ಬೇಕಲ್ಲ ಸರ್ ಅಂದ್ಬಿಟ್ಟು ಮನೆ ಸಿಕ್ತು ನಮ್ಗೆ, ತುಂಬ ಒಳ್ಳೆ ಮನೆಗಳು ಸಿಕ್ತು. ಅಂದರೆ ನಿಮಗೆ ಒಂದು ಅವ್ರಿಗೆ ಡ್ರೋನ್ ಕ್ಯಾಮ್ರಾ ಹೋದ್ರೂ ನಮ್ಗೆ ಚೆನ್ನಾಗೆ ಎಲ್ಲ ಸಿಗೋವಂಥದ್ದು. ಎಲ್ಲ ನಮ್ಗೆ ಜಾಸ್ತಿ ಸಂಪತ್ತು ಜೊತೆಗೆ ಸಂಪತ್ತು ನಮ್ದು ಇಲ್ಲಿನ ಪ್ರತಿಭೆ ಅದೊಂದು ಖುಷಿ ಆಗುತ್ತಲ್ಲ. ಅಂದರೆ ಈಗ ಸಾಕಷ್ಟು ಬೇರೆ ಬೇರೆ ಥರದ್ದು ವೆರೈಟಿ ಪಾತ್ರಗಳು ಮಾಡ್ತಾರೆ, ನಮ್ಮ ಕನ್ನಡಿಗರು ಮೆಚ್ಕೋತಿದ್ದಾರೆ. ಸಂಪತ್ತಾಗ್ಬೋದು, ಮಂಜು, ಉಗ್ರ ಮಂಜು, ಭಯಂಕರ ಮಂಜು, ಅವ ಪಕ್ಕ ಆನೆಕಲ್ಲೂನೆ ನೀವು ನಮ್ಮನ ನಿನಕ ನನ್ಕ ಅಂತ ಅವ್ನು ಫೋನ್ ಇಟ್ಕೊಂಡಂಗೆ ಮಾತಾಡ್ಬಿಡ್ತಾನೆ. ನಿನಕ ನನ್ಕ ನಮ್ಮ ಪೇಟಾಯಿ ಅಂತಾನೆ ಅವನು. ಆನೆಕಲ್ಲು ಮಂಜು ಬಲಿ ಆಗ್ತದೆ, ಹಂಗೆ ಮಾತಾಡೋದು. ಹಿಂಗೆ ಬಂದ ಹೊಸ್ತಾನೋಡು ಟಕ್ ಹೋಗ್ತಾನೆ, ಹ್ಞೂ ಹೇಳು ಅಂತ ಎಲ್ಲ ಮಾತಾಡಿ ಬೈಬಿಟ್ಟು ನಾನು ಕೇಳಿಸ್ಕೊಂಡಿದ್ದೆ ಬಾಬಾ ಅಂತ. ಆ ಭಾಷೆ ತುಂಬ ಚೆನ್ನಾಗಿರುತ್ತೆ ನನಗೆ. ನವೀನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು. ಯಾಕಂದ್ರೆ ಈ ಥರದೊಂದು ಪ್ರಾಂತೀಯವಾದ ಭಾಷೆನ ನಮ್ಮ ಸಿನಿಮಾ ಮಾಡಿದ್ರು. 3ನೇ ಕೃಷ್ಣಪ್ಪ ಮಾಮ, ನೀನು 4ನೇ ಕೃಷ್ಣಪ್ಪ ನೋಡೋರು ನಿನ್ನ, ಆಮೇಲೆ ನೀನು ತೀರ್ಮಾನಗಳಿಲ್ಲ, ಆಮೇಲೆ ಮಾತ್ರ ನೋಡಿ 3ನೇ ಕೃಷ್ಣಪ್ಪ ಅಂತ ಒಂದು ಸಿನಿಮಾ ಮಾಡಿ ಅದನ್ನು ಮತ್ತೆ ನಮ್ಮ ಜನತೆನೂ ಇದನ್ನು ನೋಡಿ ಮೆಚ್ಕೊಳ್ಳಿ ಅಂತ. ನಿಜವಾಗ್ಲೂ ಯಾಕಂದರೆ ಮೆಚ್ಚಿದ್ರೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ. ನಮ್ಗೆ ಇತ್ತೀಚೆಗೆ ಬಂದು ಒಳ್ಳೆ ಸಿನಿಮಾಗಳಾಗ್ಬೋದು, ಯಾವುದು ಶಕಾರಿ ಆಗ್ಬೋದು, ಟಗರ್ಪಲ್ಲಿ ಆಗ್ಬೋದು, ಇದಕ್ಕೆ ನೀವೇನು ಸಪೋರ್ಟ್ ಮಾಡಿದ್ದೀರಾ. ನಾನು ಅಷ್ಟೇ ಅಂತಲ್ಲ, ಬೇರೆ ಥರದ್ದು ಲಿಂಕ್ ಆಗ್ಬೋದು, ಬೇರೆ ಬೇರೆದು ಹೊಸ ಸಿನಿಮಾಗಳು ಅದಕ್ಕೆಲ್ಲ ನೀವು ಮಾಡಿದ್ದು. ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸ್ಟ್ಯಾಂಡ್ ಆಗಿ ತುಂಬ ಸ್ಟ್ರಾಂಗ್ ಆಗಿರೋ ಸಿನಿಮಾಗಳು ನೀವು ಮಾಡಿದ ಸಪೋರ್ಟ್ ಇದೆಯಲ್ಲ, ಅದು ನಮಗೆಲ್ಲರಿಗೂ ಖುಷಿ. ಮತ್ತೆ ನಮ್ಗೆ ಅದೇ ಒಂದು ನಮಗೆ ಸೋಷಿಯಲ್ ಮೀಡಿಯಾ ಆಗ್ಬೋದು, ಈಗಿನ ಯೂಟ್ಯೂಬ್ ಹೋಗು ನಿಮ್ಮ ಬರೇ ಇದ್ದೀರ ಯೂಟ್ಯೂಬ್ನವ್ರು ನೀವು. ನಮ್ಮ ತಾಯಿಗೂ ನಿಮ್ದೇ ಬೇರೆ ಸ್ಟ್ರಾಂಗ್ ನಿಮ್ಮದು, ಮುಂದೆಲ್ಲ ನಿಮ್ದೇನ ಯೂಟ್ಯೂಬ್ದು. ಈ ಥರದ್ದು ಒಂದು ಸಪೋರ್ಟ್ ನಮಗೆ ಅದೆಲ್ಲ ನೀವು ಮಾಡಿದ್ದು ನಮಗದು ನಿಜವಾಗ್ಲೂ ಇದಾಗುತ್ತೆ. ಅದು ಆಗಬೇಕು ಅಂತಂದರೆ ಅದೇನಿಲ್ಲ, ನಿಮ್ಮ ಒಳಗೆ ನಿಮ್ಗೆ ಅದೊಂದು ಸಣ್ಣದಾಗ ಒಂದು ಆಸೆ ಆಗಬೇಕು, ಇದೇನೊಂದು ಪ್ರಯತ್ನ ಕಾಣಬೇಕು, ನಮ್ಮ ಶ್ರಮ ಕಾಣಬೇಕು, ಒಂದು ಟೀಮ್ದು. ಅದು ಕಾಣಿಸಿದ್ರೆ ನಮ್ಗೊಂದು ರೀತಿ ನಮಗಿದು ಹಂಗೆ ಏನೇನೋ ಆಗಿ ನಮ್ಮ ಎಟ್ಲ ಏಮುಚ್ಚಿರ ಜನರು ಅಂಥದ್ದೇನು ಬೇಡ ನಮಗೆ. ಜನ ಆಗೋಸ್ತೆ ನಿಜಂಗ ಸೂಸ್ತೆ ಬೋಲೆ ಹೊಟ್ಟಿದೆ. ಪ್ಯೂರ್ ಕನ್ನಡದಲ್ಲೇ ಮಾತಾಡಿದ್ದೀನಿ ನಾವು. ನಿಮ್ಗೆಲ್ಲರಿಗೂ ಮಗದೊಮ್ಮೆ ಈ ಚಿತ್ರದಲ್ಲಿ ನಾವೆಲ್ಲ ಸೇರ್ಕೊಂಡ್ಬಿಟ್ಟು ಅದು ಸೇರಿ ನಂದು ನೀನು ಬರೀ ಸಪೋರ್ಟ್ ಥ್ಯಾಂಕ್ಸ್ ಅಮ್ಮ ನೀನು ಎಲ್ಲರಿಗೂ ಮತ್ತೆ ನಿಮ್ಗೆಲ್ಲರಿಗೂ
ಇದಕ್ಕೊಂದು ರೀತಿ ನಮಗೆ ಸಪೋರ್ಟು ಲೈಕು ಮತ್ತು ಇನ್ನೂ ಏನು ಇದಾವಲ್ಲ ಅದ್ರ ಭಾಷೆಗಳು ಅವೆಲ್ಲನೂ ಮಾಡಿ ಅಂತ ಕೇಳ್ಕೊಂತ ಶರಣು ಶರಣು ಶರಣೋ ಶರಣ. ಥ್ಯಾಂಕ್ ಯು ಬೋಲೆ ಎತ್ಬಿಟ್ರೆ ಇಲ್ಲ ನೀನು ಏನು ಹಂಚ್ಕೋಬೇಡ ನೀನು ಏನಿದ್ರು ಸರಿ ನೀನು ಮಾತಾಡೋದು ನೀನು. ಯಾಕೆಂದ್ರೆ ನೋಡು ನಮ್ಮ ನವೀನಪ್ಪನು ನಿಮ್ಗೆ ಕಥೆಗಳು ಮಾಡ್ಬಿಟ್ರು ನಾನು ಇಬ್ಬರು ನೋಡು ನನಗೊಂದು ಕೆಂಪಗೆ ಮಾಡೋದು ನೀನು ಕೋತಿಗೆ ಮಾಡೋದು ನೋಡು ನಾನು ಕೆಂಪು ಕೋತಿ ಮಾಡೋದು ಇನ್ನೊಂದು ರೀತಿ ಮಾಡೋದಲ್ಲ ನಾನು ಮಾಡ್ಬಿಟ್ಟು ಆ ಬೆಟ್ಟಗಳಿಗೆ ಗುಡ್ಡಗಳಿಗೆ ಕರ್ಕೊಂಡು ಹೋಗಿದ್ರೆ ನಾವೇನು ಸ್ಲಿಮ್ಗಳಾಗ್ತೀವಿ ಬಾಬು ಹಿಂಗೋಯ್ತು ಅಂತ ಹೇಳ್ಬಿಟ್ಟು ನೀವು ಒಬ್ಬರು ಬರೋದಕ್ಕಿಂತ ಇಬ್ಬರು ಬಂದ್ರೆ ಲೇಸು, ಇಬ್ಬರು ಬರೋದಕ್ಕಿಂತ ಮಕ್ಕಳೆಲ್ಲ ಬಂದ್ರೆ ಲೇಸು, ಹಂಗೆ ಮಾಡಿ ಸಿನಿಮಾಕ್ಕೆ ಜನಗಳು ಜಾಸ್ತಿ ಬಂದ್ರೆ ತೋಡು ಬಲೆ ಉಂಟದೆ. ಪಿಕ್ಚರ್ಗಳು ನೋಡಕ್ ಬರ್ಲಿಲ್ಲ ಅಂತಂದ್ರೆ ಮನೆಯಮ್ಮ ಮಿಸ್ ಮಾಡ್ಕೋತೀರ.